ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲು ಹೋಂಡಾ ಅವ್ರದ್ದು i20 ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ರು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಗೆ. ಸರ್ i20 ಸ್ಪೋರ್ಟ್ಸ್ 2010 ಮಾಡಲ್, ಹೋಂಡಾ i20 ಸ್ಪೋರ್ಟ್ಸು 2010 ಮಾಡಲ್. 2010? ಹಾಂ, ಹೌದೌದು. ಓಕೆ. ಓನರ್ ಎಷ್ಟೇನು ಸರ್? ಸರ್ ನಾನು ಥರ್ಡ್ ಓನರ್ ಸರ್. ಈಗ ನಿಮ್ಮ ಹೆಸರಲ್ಲಿ 3ನೇ ಓನರಲ್ಲಿ ಇದೆಯಾ? ಹೌದೌದು. ಓಕೆ. ಡೀಸೆಲ್ ಪೆಟ್ರೋಲ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. ಓಕೆ. ಈಗ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದೆ ಸರ್. ಈಗ ಹೊಸ FC ಮಾಡಿಸಿದ್ದೀನಿ. 2030 ನವೆಂಬರ್ವರೆಗೂ ಎಕ್ಸ್ಟೆಂಡ್ ಆಗಿದೆ FC, ಮೊನ್ನೆ ಮಾಡಿಸಿರೋದು. ಹಾಂ. ಇನ್ಶೂರೆನ್ಸು? ಇನ್ಶೂರೆನ್ಸ್ ಇದೆ ಸರ್, ನೆಕ್ಸ್ಟ್ ಇಯರ್ ಆಗಸ್ಟ್ವರೆಗೂ ಇದೆ. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಗಾಡಿ 80,450 ಏನೋ ಓಡಿದೆ ಸರ್. ಬರೀ 80,000 ಚಿಲ್ಲರೆ ಓಡಿದೆಯಾ? ಅಷ್ಟೇ ಓಡಿರೋದು. ಜೆನ್ಯೂನ್ ಎಲ್ಲ ನಂಬರ್ಸ್ ಎಲ್ಲ ನಾನು ಶೋರೂಮಲ್ಲಿ ಚೆಕ್ ಮಾಡಿಸಿನಿ. ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು. ಹಾಂ. ನಮ್ಗೆ ಗೊತ್ತಿರೋರ ಕೈಲಿ ಶೋರೂಮಲ್ಲಿ ಚೆಕ್ ಮಾಡಿಸಿ, ಮತ್ತು ನಾನು ತೊಗೊಂಡ್ಮೇಲೆ ಒಂದು ಸರ್ವಿಸ್ ಮಾಡಿಸಿದ್ದೀನಿ ಸರ್. ಹ್ಞೂ. ಸೊ ಎಲ್ಲ ಚೇಂಜ್ ಮಾಡಿಸಿದ್ದೀನಿ. ಕೆಲವೊಂದು ಸಸ್ಪೆನ್ಷನ್ಸು ಅದೆಲ್ಲ ಪ್ರಾಬ್ಲಮ್ ಬಂದಿತ್ತು. ನಾನೆಲ್ಲ ಆಲ್ಮೋಸ್ಟ್ ಅದೆಲ್ಲ ಲಾಸ್ಟ್ ಸರ್ವಿಸ್ ಬಿಟ್ಟಾಗೆಲ್ಲ ಚೇಂಜ್ ಮಾಡಿಸಿದ್ದೀನಿ. ಹ್ಞೂ. ಸೊ ಇನ್ನು 8 ಚಿಲ್ಲರೆ ಕಿಲೋಮೀಟರ್ ಓಡಿಸ್ಬೋದು ನೆಕ್ಸ್ಟ್ ಸರ್ವಿಸ್ವರೆಗೂ. ನಾನು ಓಡಿಸಿರೋದು ಇನ್ನು 2,000 ಕಿಲೋಮೀಟರ್ ಅಷ್ಟೇ. ಹ್ಞೂ. ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಗಾಡಿಗೆ? ಸರ್ ಗಾಡಿ ಮೈಲೇಜ್ ಬಂದ್ಬಿಟ್ಟು ಲಾಂಗ್ ಹೋದರೆ ಒಂದು 14ರಿಂದ 15ವರೆಗೂ ಬರುತ್ತೆ ಸರ್. ಟೆಸ್ಟ್ ಮಾಡಿದ್ದೀನಿ. ಓಕೆ. ಸಿಟಿಯಲ್ಲಿ 11ರಿಂದ 12 ಬರುತ್ತೆ ಸರ್. ಹಾಂ. ಓಕೆ. ಬಾಡಿ ಲೈನೆಲ್ಲ ಒರಿಜಿನಾಲಿಟಿ ಇದೆಯಾ? ಇನ್ನೂ ಟಿಂಕರ್ ಕೆಲಸ ಇದೆಯಾ? ಏನಿಲ್ಲ ಸರ್, ಎಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ ಏನಿದೆ ಅದು ಪೇಂಟ್ ಆಗಿದೆ. ಹ್ಞೂ. ಕೆಲವೊಂದು ಸ್ಕ್ರಾಚಸ್ ಹಂಗೆ ಇದೆ ಸರ್, ಬಟ್ ಒರಿಜಿನಾಲಿಟಿ ಹಂಗೆ ಇದೆ ಸರ್ ಗಾಡಿದು. ಹ್ಞೂ. ಒಳ್ಳೆ ಗನ್ ಕಂಡೀಷನಲ್ಲಿದೆ, ಏನು ತೊಂದರೆ ಇಲ್ಲ ಗಾಡಿದು. ಹ್ಞೂ. AC, ಪೋರ್ಷನ್, 4 ಎಲ್ಲ ಓಕೆ ಸರ್? ಎಲ್ಲನೂ ಪಕ್ಕಾ ಇದೆ ಸರ್. ಹ್ಞೂ. ಅದೇ ತೊಗೊಳೋರಿಗೆ ಏನು ಖರ್ಚಿಲ್ಲ? ತಗೊಳ್ಳೋರ್ಗೆ ಏನು ₹1 ಕೆಲಸ ಇಲ್ಲ ಸರ್, ಆರಾಮಾಗಿ ಓಡಿಸ್ಕೋಬೋದು. ಓಕೆ. ಈಗ ಇನ್ನು 8,000 ಕಿಲೋಮೀಟರ್ ಆರಾಮಾಗಿ ಓಡಿಸ್ಕೋಬೋದು. ಆಮೇಲೆ ನೆಕ್ಸ್ಟ್ ಸರ್ವಿಸ್ ಮಾಡಿಸ್ಕೋಬೋದು. ಹ್ಞೂ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಅದಾವೆ ಸರ್? ಒರಿಜಿನಲ್ ನನ್ನ ಕಡೆನೇ ಇದೆ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನಿಲ್ವಲ್ಲ? ಇಲ್ಲ ಏನಿಲ್ಲ. ಓಕೆ. ಎಲ್ಲಿದೆ ಸರ್ ಗಾಡಿದು? ಸರ್ JP ನಗರ ಸರ್, ಫಸ್ಟ್ ಫೇಸ್. ಬೆಂಗಳೂರು JP ನಗರ ಫಸ್ಟ್ ಫೇಸು? ಹೌದು, ಸರಕ್ಕಿ ಗೇಟ್ ಹತ್ರ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ನಾನು ಐಟಮ್ಸ್ ಎಲ್ಲ ಹಾಕ್ಸಿದ್ದೀನಿ. ಸೊ ಅದು ಹಳೆ ವೀಲ್ ತೆಗೆದ್ಬಿಟ್ಟು ನಾನು ಹೊಸ Honda i20 ವೀಲ್ಸ್ ಹಾಕ್ಸಿದ್ದೀನಿ, ಮತ್ತು ಟೈಮ್ ಅಂತೀನಿ. ಅದಕ್ಕೆ ನಾನು 270 ಹೇಳ್ತಿದ್ದೀನಿ ಸರ್. ಒಂದು 260ರಿಂದ 250ವರೆಗೂ ಬಂದರೆ ಕೊಟ್ಬಿಡ್ತೀನಿ. ಒಂದು ಫೈನಲ್ 250 ಬಂದರೆ ಕೊಡ್ತೀರಾ? ಕೊಡ್ತೀನಿ ಸರ್. ಅವರು ನಿಮ್ಮ ಕಡೆಯಿಂದ ಬಂದರೆ 250 ಕೊಟ್ಬಿಡ್ತೀನಿ. ಹ್ಞೂ. ನಂಬರ್ ಇದೆ ಹಾಕಿರಲ್ಲ ಸರ್? ಇದೇ ಹಾಕಿರಿ ಸರ್ ನಂಬರ್. ಸರಿ ಸರ್, ಓಕೆ.